सेवालाल महाराज के, सेवालाल महाराज के, सेवालाल महाराज की जय। terus lihat toh ಈ ಒಂದು ಕಾರ್ಯಕ್ರಮವನ್ನು ಸಿಕ್ಕರೆ ಕರ್ನಾಟಕ ರಾಜ್ಯಕ್ಕೆ ಅರಗಿನ ನಿಮ್ಮದ ಸಿಕ್ಕರೆ ಘಟಕದ ವತಿಯಿಂದ ಕಾರ್ಯಕ್ರಮ ಮಾಡಿಕೊಂಡಿದ್ದು ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಒಂದು ನೌಕರ ಬಂಧುಗಳೇ ಹಾಗೂ ಸಮಾಜದ ಬಾಂಧವರುಗಳೇ ಎಲ್ಲರಿಗೂ ಕೂಡ ಸಂತ ಸೇವಾಲಾಲ್ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸಂತ ಸೇವಾಲಾಲ್ ಅವರು ಸಮಾಜಕ್ಕೆ ಒಂದು ಶಿಕ್ಷಣವನ್ನು, ಒಂದು ಉತ್ತಮವಾದ ಜೀವನವನ್ನು ಹೇಗೆ ರೂಪಿಸಬೇಕು ಎಂಬುದಾಗಿ, ಒಂದು ಸಂಸ್ಕಾರಯುತವಾದ ಜೀವನವನ್ನು ಹೇಗೆ ರೂಪಿಸಬೇಕು ಎಂಬುದರ ಬಗ್ಗೆ ತತ್ವ ಚಿಂತನೆಗಳನ್ನು ಬೋಧನೆಯನ್ನು ಮಾಡಿದಂತಹ ವ್ಯಕ್ತಿ. ಅವರು ಬೋಧನೆ ಮಾಡೋದ್ರ ಜೊತೆಗೆ ತಾವು ಕೂಡ ಅದೇ ರೀತಿಯಾಗಿ ಒಂದು ಜೀವನ ನಡೆಸಿದಂತಹ ವ್ಯಕ್ತಿಯಾಗಿದ್ದವರು ಇವತ್ತು ನಮ್ಮೆಲ್ಲರ ಮುಂದೆ ಒಂದು ಆದರ್ಶ ವ್ಯಕ್ತಿಯಾಗಿದ್ದಾರೆ. ಸೊ ಅವರ ಎಲ್ಲ ಚಿಂತನೆಗಳನ್ನು ನಾವೆಲ್ಲರೂ ಕೂಡ ಪಾಲಿಸಿಕೊಳ್ಳೋಣ ಎಂಬುದಾಗಿ ಹೇಳ್ತಾ ಈ ಒಂದು ಹೊಸ ಒಂದು ಇತಿಹಾಸವನ್ನು ಬರೆದಿದ್ದಾರೆ. ಒಂದು ಡಿಪೋದಲ್ಲಿ ಎಲ್ಲ ಜನಾಂಗದ ಎಲ್ಲ ಧರ್ಮೀಯರುಗಳನ್ನು, ಎಲ್ಲ ಒಂದು ಮಹನೀಯರ ಜಯಂತಿಗಳನ್ನ ಆಚರಿಸೋದ್ರ ಮುಖಾಂತರವಾಗಿ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಸೊ ಶುಭವಾಗಲಿ ಅಂತ ಹೇಳ್ತಾ ಒಂದು ಕಾರ್ಯಕ್ರಮಕ್ಕೆ ಕರೆದು ನನ್ನನ್ನು ಒಂದು ಪೂಜೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರೂ ಕೂಡ ಸಂಸ್ಕೃತಿ ನನ್ನ ಮಾತನ್ನು ಮುಗಿಸಿ ಈ ಒಂದು ಕಾರ್ಯಕ್ರಮ ಕುರಿತು ನಮ್ಮ ಘಟಕದ ವ್ಯವಸ್ಥಾಪಕರು ಕುಮಾರ್ ಸರ್ ಅವರು ಒಂದೆರಡು ಮಾತನಾಡಲಿ ಅಂತ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಈ ಸಮಾರಂಭಕ್ಕೆ ನಮ್ಮ ತಾಲೂಕು ದಂಡಾಧಿಕಾರಿಗಳು ನಿಜವಾಗ್ಲೂ ಎಷ್ಟೇ ಒತ್ತಡ ಇದೆ ಗೊತ್ತಿದೆ. ತುಂಬ ಒತ್ತಡದಲ್ಲೂ ಕೂಡ ನಮ್ಮ ಘಟಕಕ್ಕೆ ಯಾವಾಗಲೂ ಪಾಪ ಇಲ್ಲ ಅನ್ನೋದೇ ಕರೆದು ಕೂಡಲೇ ಬರ್ತಾರೆ. ತುಂಬ ಖುಷಿ ಆಯಿತು ಅವ್ರು ಬಂದಿದ್ದು ಈ ಸಮಾರಂಭಕ್ಕೆ. ಹಾಗೆ ಎಲ್ಲರಿಗೂ ಸೇವಾಲಾಲ್ ಜಯಂತ್ಯೋತ್ಸವದ ಶುಭಾಶಯಗಳು. ಅವರು ನಿಜವಾಗ್ಲೂ ಒಂದು ಒಳ್ಳೆಯ ಕಾರ್ಯಗಳಿದ್ದಾರೆ. ಯಾಕೆಂದರೆ ಒಬ್ಬರಿಗೆ ಜ್ಞಾನನೇ ಇಲ್ಲ ಅನ್ನೋದನ್ನ ಜ್ಞಾನ ಕೊಟ್ಟಿದ್ದಾರೆ. ಇವಾಗ ಶಿಕ್ಷಣ ಅನ್ನೋದು ತುಂಬ ಸುಲಭ ಅಲ್ಲ. ಶಿಕ್ಷಣ ಕೊಟ್ಟರೆ ಪ್ರತಿಯೊಬ್ಬ ವ್ಯಕ್ತಿನೂ ತನ್ನ ದುಡಿಮೆಯನ್ನು ತಾನು ಮಾಡ್ಕೊತಾನೆ, ಬುದ್ಧಿವಂತ ಆಗ್ತಾನೆ, ದೇಶನೂ ಬೆಳೆಯುತ್ತೆ, ರಾಜ್ಯನೂ ಬೆಳೆಯುತ್ತೆ, ಅವ್ರ ಮನೆಯೂ ಕೂಡ ಬೆಳೆಯುತ್ತೆ ಅನ್ನೋದೊಂದು ಅವರು ಆದರ್ಶ ವ್ಯಕ್ತಿಯಾಗಿದ್ದಾರೆ. ಇದೊಂದು ಅವ್ರ ಧರ್ಮಕ್ಕೆ ಅಷ್ಟೇ ಸೀಮಿತ, ಅವರು ಎಲ್ಲರಿಗೂ ಕೂಡ ಬೇಕು, ಎಲ್ಲರೂ ಮಾಡಬೇಕಿದೆ. ಯಾಕಂದರೆ ಶಿಕ್ಷಣ ಎಲ್ಲರೂ ತಗೊಂತಾರೆ, ಅಂಥದ್ದು ಬೇಕೇ ಬೇಕು. ಅದಕ್ಕೋಸ್ಕರ ಎಲ್ಲರೂ ಸೇರ್ಕೊಂಡು ಮಾಡಿ. ಈಗಾಗಲೇ ಸಾಹೇಬರು ಎಲ್ಲದನ್ನು ಹೇಳಿದ್ದಾರೆ ಚೆನ್ನಾಗಿ. ಅದೇ ರೀತಿ ನಾವು ಕೂಡ ಅವರ ಆದರ್ಶಗಳನ್ನು ಬೆಳೆಸ್ಕೊಂಡು ನಾವು ಕೂಡ ಚೆನ್ನಾಗಿದ್ದಾಗಣ ಅಂತ ಹೇಳ್ತಾ ಸಂಸ್ಥೆಗೂ ಒಳ್ಳೆಯದಾಗಿ ಅವರ ಆಶೀರ್ವಾದದಿಂದ ಅಂತ ಹೇಳ್ತಾನೆ. ಈ ಒಂದು ಕಾರ್ಯಕ್ರಮ ಜಯಂತಿ ಸೇವಾಲಾಲ್ ಜಯಂತಿಯನ್ನು ಮಾಡ್ತಿರೋದ್ರಿಂದ ತುಂಬ ಒಂದು ಒಳ್ಳೆಯ ಒಂದು ಸಂದೇಶವನ್ನು ಸಾರಬೇಕು. ಸೇವಾಲಾಲ್ ಮಹಾರಾಜರು ಮತ್ತು ಮಹಾರಾಜ ನಮ್ಮ ಸಂಸ್ಥೆಗಳು ಅವರು ಕೊಟ್ಟಂಥ ಒಂದು ಶಕ್ತಿ, ಅವರ ಒಂದು ಧೈರ್ಯಗಳಲ್ಲಿ ನಾವು ಮುನ್ನಡಿಬೇಕು ಅನ್ನೋ ಉದ್ದೇಶದಿಂದ ನಾವು ಇವತ್ತಿನ ಯುವಕರಿಗೆ ನಾವು ಜಯಂತಿನ ಮೂಲಕ ನಾವು ತಿಳಿಸಬೇಕು ಅಂತ ಉದ್ದೇಶದಿಂದ ಈ ಜಯಂತಿಯನ್ನು ಆಚರಿಸ್ತೀವಿ. ಹಾಗೆ ಎಲ್ಲರಿಗೂ ನಮ್ಮ ಸಮಾಜ ಬಾಂಧವರಿಗೂ ಎಲ್ಲರಿಗೂ ಅದೇ ರೀತಿಯಾಗಿ ನಮ್ಮ AIBSS ತಾಲೂಕು ಅಧ್ಯಕ್ಷರು ಸುನಿಲ್ ಅವರು ಎರಡು ಮಾತಾಡಬೇಕಂತ ಕೇಳ್ತಾರೆ. ಎಲ್ರಿಗೂ ಜೈ ಸೇವಾಲಾಲ್. ಶ್ರೀ ಸೇವಾಲಾಲ್ ಜಯಂತಿಯ ಶುಭಾಶಯನ್ನು ಕೋರ್ತಾ, ನನ್ನ ಆತ್ಮೀಯ ಸ್ನೇಹಿತರೆ, ಇವತ್ತು ಡಿಪೋದಲ್ಲಿ ಇವತ್ತೆಲ್ಲರೂ ಸೇರಿ ವಿಜೃಂಭಣೆಯಿಂದ ಸೇವಾಲಾಲ್ ಜಯಂತಿನ ಆಚರಣೆ ಮಾಡಿದ್ದೀರಿ. ತಮಗೆಲ್ರಿಗೂ ನಿಜವಾಗ್ಲೂ ಧನ್ಯವಾದವನ್ನು ಹೇಳ್ತಾ, ಏನಿವತ್ತು ಸಂತ ಸೇವಾಲಾಲ್ ಮಹಾರಾಜರು ಏನು ಎಲ್ಲರ ಜೊತೆನೂ ಸಹಬಾಳ್ವೆಯಿಂದ ಜೀವನ ನಡೆಸ್ಕೊಂಡು ಹೋಗಬೇಕು. ನಾವೆಲ್ಲ ಜಾತಿ ಧರ್ಮವನ್ನು ಬಿಟ್ಟು ನಾವೆಲ್ಲ ಬದುಕಬೇಕು. ಪ್ರತಿಯೊಂದು ಜೀವಿಗೂ ಒಳ್ಳೇದು ಬಯಸಬೇಕು. ನಮಗೆ ಯಾವುದೇ ಜೀವಿಗಾಗಲಿ ಯಾವುದಕ್ಕೂ ನಾವು ಬೇರೆ ರೀತಿಯಲ್ಲಿ ತೊಂದರೆ ಕೊಡಬಾರ್ದು ಅಂಥೇಳಿ ಏನು ಸಾರಿದಾರೋ ಅದನ್ನು ಅಳವಡಿಸ್ಕೊಂಡು ನಾವೆಲ್ಲರೂ ಜೀವನ ಮಾಡಬೇಕು. ಆಮೇಲೆ ನಮ್ಮ ಏನು ಬಸವಣ್ಣರು ಹೇಗೆ ನಮ್ಮನ್ನು ಎಲ್ಲಿ ಈ ಭೂಮಿಯಲ್ಲಿ ಇರ್ತಕ್ಕಂಥ ಎಲ್ಲ ಸಮಾಜನ ಕೂಡಿಸ್ಕೊಂಡು ಹೋಗ್ಬೇಕು ಅಂತೇಳಿ ಬಸವಣ್ಣವರು ಏನು ಸಾರಿದ್ರು, ಅದನ್ನೇ ನಮ್ಮ ಸಂತ ಸೇವಾಲಾಲ್ ಅವರು 16ನೇ ಶತಮಾನದಲ್ಲಿ ಇದನ್ನೇ ಹೇಳಿ ನಮ್ಮನ್ನು ಎಲ್ಲರ ಜೊತೆನೂ
ಉತ್ತಮವಾದ ಬಾಂಧವ್ಯವನ್ನು ಇಟ್ಕೋಬೇಕು ಅಂತ ಏನು ಹೇಳೋಗಿದಾರೋ ಅದರಂತೆಯೇ ಈ ಸಮಾಜನೂ ಸಹ ಎಲ್ಲರಂತೆ ಉತ್ತಮ ಬಾಂಧವ್ಯ ಇಟ್ಕೊಂಡು ಜೀವನ ನಡೆಸ್ತಾ ಇದ್ದೀವಿ. ಅದಕ್ಕೆ ಕಾರಣನೇ ನೀವೆಲ್ಲ ಸೇರಿರೋದು. ಅದಕ್ಕೆ ಕಾರಣನೇ ಇವತ್ತು ಈ ಘಟಕದಲ್ಲಿ ಸೇವಾಲಾಲ್ ಜಯಂತಿ ಆಚರಣೆ ಮಾಡ್ತಾ ಇರೋದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಇಲ್ಲಿ ಆಚರಣೆ ಆಗಲಿ, ಸೇವಾಲಾಲ್ ಅವರದ್ದು ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಮಾಡುವಂಥ ದಿನಗಳು ಬರಲಿ. ಆಮೇಲೆ ನನ್ನ ಘಟಕ ವ್ಯವಸ್ಥಾಪಕರಿಗೆ ಕೇಳ್ಕೊಳ್ಳೋದಷ್ಟೇ, ದಯಮಾಡಿ ಇರ್ತಕ್ಕಂಥ ನಮ್ಮ ಬೆಳವಣಿಗೆಯಷ್ಟು ಇರ್ತಕ್ಕಂಥ ನಮ್ಮ ಸಮಾಜದ ನೌಕರರು ಯಾರಿದ್ದಾರೋ ಆ ದಿನದಲ್ಲಿ ದಯಮಾಡಿ ಒಂದು ಅರ್ಧ ಗಂಟೆ, 1 ಗಂಟೆ 2 ಗಂಟೆ ಲೇಟಾಗಿ ಹೋದ್ರೂ ಪರವಾಗಿಲ್ಲ, ಎಲ್ಲರಿಗೂ ಒಗ್ಗೂಡಿಸಿ ಈ ಒಂದು ಕಾರ್ಯಕ್ರಮನ ಅದ್ದೂರಿಯಾಗಿ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಎಲ್ಲರ ಮೂಲಕನೂ ನಾವು ಮನವಿ ಮಾಡ್ಕೊಂಡು ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಂಡು ಎಲ್ಲರಿಗೂ ಅನಿಸಿ ನನ್ನ ಮಾತು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅಧಿಕಾರಿ ಹಾಗೂ ದಂಡಾಧಿಕಾರಿ ತಹಸೀಲ್ದಾರ್ ಸಾಹೇಬ್ರಿಗೂ ಹಾಗೂ ತಾಲೂಕು ಪಂಚಾಯತಿ ಅಧ್ಯಕ್ಷರಾದಂಥ ಮಂಜುಳಾಬಾಯಿ ಅವರಿಗೂ ಹಾಗೂ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಘಟಕದಲ್ಲಿ ಎಲ್ಲ ವರ್ಗದ ನೌಕರರು ಸಹ ಸ್ಪಂದಿಸಿದ್ದೀರಾ. ಅದೇ ರೀತಿಯಾಗಿ ನಮ್ಮ ಸಮಾಜದ ನೌಕರರು ಸಹ ಚೆನ್ನಾಗಿ ಸ್ಪಂದಿಸಿದ್ದೀರಾ. ಯಾಕಂದರೆ ಈ ಕಾರ್ಯಕ್ರಮ ನಾವು ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ನಿನ್ನೆ ಮಾತ್ರ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದು. ಯಾಕಂದರೆ ಎಲ್ಲರ ಒಂದು ಪ್ರೋತ್ಸಾಹದಿಂದ ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ನಡೀತು. ಯಾಕಂದರೆ ನಾವು ನಮ್ಮ ತಹಸೀಲ್ದಾರ್ ದಂಡಾಧಿಕಾರಿ ಸಾಹೇಬ್ರಿಗೆ ಕೇಳ್ಕೊಂಡಾಗ ಅವ್ರು ಒಂದೇ ಮಾತು ಹೇಳಿದ್ದು, ಬರ್ತೀನಿ ಅಂತ ಹೇಳಿದ್ರು. ಅದೊಂದು ಖುಷಿ ಆಯಿತು ನಮಗೆ. ಅದೇ ರೀತಿಯಾಗಿ ನಮ್ಮ ಘಟಕ ವ್ಯವಸ್ಥಾಪಕರು ಸರಿಗೆ ಕೇಳಿದಾಗ ಅವರು ಸಹ ಆಯಿತು ಅಂಕರ್ನಾಗ ಮಾಡಿರಿ, ನಾವೆಲ್ಲ ಬರ್ತೀವಿ ಅಂತ ಹೇಳಿದಾಗ ಖುಷಿ ಆಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ನೌಕರರಿಗೂ, ಎಲ್ಲ ಅಧಿಕಾರಿಗಳಿಂದವರಿಗೂ ಹಾಗೂ ಈ ಸಮಾಜದ ಎಲ್ಲ ಬಂಧು ಬಾಂಧವರಿಗೂ ಸಹ ನೀವೊಂದು ಕಾರ್ಯಕ್ರಮ ಪರವಾಗಿ